ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾನವೀಯತೆ ಮರೆತು ಸಹಿಸಲಾರದ ಹಿಂಸೆ ನೀಡಿದರ ಪೊಲೀಸ್ ಅಧಿಕಾರಿಗಳು. ಮಾಡದ ತಪ್ಪನ್ನು ಒಪ್ಪಿಕೊಳ್ಳಿ ಎಂದು ಚಿತ್ರಹಿಂಸೆ ನೀಡಿದರ ಪೊಲೀಸರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ಮಾನವೀಯತೆ ಮರೆತು ಸಹಿಸಲಾರದ ರೀತಿಯಲ್ಲಿ ಹಿಂಸೆಯನ್ನ ನೀಡಿದರ ಪೊಲೀಸ್ ಅಧಿಕಾರಿಗಳು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಮಾಡದೇ ಇರುವಂತಹ ತಪ್ಪನ್ನ ಒಪ್ಕೊಳ್ಳಿ ಅಂತೇಳಿ ಟಾರ್ಚರ್ ಅನ್ನ ನೀಡಿದ್ರ ಪೊಲೀಸರು ಅನ್ನುವಂಥದ್ದು ಪ್ರಶ್ನೆಯಾಗಿರುವಂಥದ್ದು. ಬಟ್ಟೆ ತೆಗೆದು ಕೈಕಾಲು ಕಟ್ಟಿ ಹಾಕಿ ಮನಬಂದಂತೆ ಹಲ್ಲೆ ಮಾಡಿರೋ ಆರೋಪ ವ್ಯಕ್ತವಾಗ್ತಾ ಇದೆ. ಮೂವರ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಹಿಂಸೆ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬರ್ತಾ ಇದೆ. ದಂಪತಿಗೆ ಹಸಿಮೆಣಸು ರುಬ್ಬಿ ಮೈ ತುಂಬ ಹಚ್ಚಿ ಹೊಡೆದಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವಲಹಳ್ಳಿ ಪೊಲೀಸರಿಂದ ಅಮಾನವೀಯ ದೌರ್ಜನ್ಯದ ಆರೋಪ ಕೇಳಿಬರ್ತಾ ಇದೆ. ಇಬ್ಬರು ಮಹಿಳಾ ಮತ್ತು ಮೂವರು ಪುರುಷ ಸಿಬ್ಬಂದಿಗಳಿಂದ ಹಲ್ಲೆ ಮಾಡಿರೋ ಆರೋಪ ಕೇಳಿಬರ್ತಾ ಇದೆ. ಗಂಡ ಹೆಂಡತಿ ಮತ್ತು ಆತನ ತಮ್ಮನಿಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿರುವಂಥದ್ದು. 19 ವರ್ಷದ ಹುಡುಗನಿಗೆ ಬಾಂಬೆ ಕಟ್ ಹಾಕಿ ಹಲ್ಲೆ ಮಾಡಿರೋ ಆರೋಪ ವ್ಯಕ್ತವಾಗ್ತಾ ಇದೆ. ಮಗುವನ್ನ ನೀವೇ ಕೊಂದಿದ್ದೀರಿ ಅಂತೇಳಿ ಒಪ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವ ಆರೋಪ ವ್ಯಕ್ತವಾಗಿರುವಂಥದ್ದು. ಮುಖ್ಯವಾಗಿ ಮಾನವೀಯತೆಯನ್ನು ಮರೆತಿದ್ದಾರಾ ಪೊಲೀಸರು? ಅಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ನೀಡಿದ್ದಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಚಿತ್ರಹಿಂಸೆಯನ್ನು ಕೊಟ್ಟು ಮಾಡದೇ ಇರುವಂತಹ ತಪ್ಪನ್ನು ಒಪ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಟಾರ್ಚರನ್ನು ಕೊಟ್ಟಿದ್ದಾರಾ ಅನ್ನುವಂತಹ ನಿಟ್ಟಲ್ಲಿ ಈಗ ಒಂದಿಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಪ್ರಶ್ನೆ ಸಿಗುತ್ತಾ ಮೂಡ್ತಾ ಇದೆ. 19 ವರ್ಷದ ಹುಡುಗನಿಗೆ ಬಾಂಬೆ ಕಟ್ಟನ್ನು ಹಾಕಿ ಹಲ್ಲೆ ಮಾಡಿರೋ ಆರೋಪಗಳು ಕೂಡ ವ್ಯಕ್ತವಾಗಿದೆ. ಮಗುವನ್ನು ನೀವೇ ಕೊಂದಿದ್ದೀರಿ ಅಂತೇಳಿ ಒಪ್ಕೊಳ್ಬೇಕು ಅಂತೇಳಿ ಟಾರ್ಚರನ್ನು ಕೊಟ್ಟಿದ್ದಾರಂತೆ. ಇಲ್ಲಿ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಮೂವರ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಚಿತ್ರಹಿಂಸೆಯನ್ನು ನೀಡಿದ್ದಾರೆ, ಟಾರ್ಚರನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾನವೀಯತೆಯನ್ನು ಮರೆತು ಇವರು ನಡೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಆರೋಪಗಳು ಕೇಳಿಬಂದಿದೆ. ಬೆಂಗಳೂರು ಹವಲಹಳ್ಳಿ ಪೊಲೀಸರ ಮೇಲೆ ಗಂಭೀರ ಆರೋಪ ವ್ಯಕ್ತವಾಗ್ತಾ ಇದೆ. ಅಮಾಯಕರ ಮೇಲೆ ದರ್ಪ ತೋರಿ ಸುಳ್ಳು ಕೇಸ್ ಹಾಕಿದ್ದ ಆರೋಪ ವ್ಯಕ್ತವಾಗ್ತಾ ಇರುವಂಥದ್ದು. ವೈಟ್ ಫೀಲ್ಡ್ ಡಿಸಿಪಿ ಸೈದುಲ್ ಅಡಾವತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ವರದಿಯಲ್ಲಿ ರಕ್ತಸ್ರಾವ, ಉಸಿರಾಟ ವೈಫಲ್ಯ ಉಲ್ಲೇಖ ಆಗಿತ್ತು. ಈಗ ಮಂಚದಿಂದ ಬಿದ್ದುದಲ್ಲ, ಹಲ್ಲೆಯಿಂದ ಸಾವು ಆಗಿರೋ ಸಾಧ್ಯತೆ ಇದೆ ಅಂತೇಳಿ ವರದಿ ಬಂದಿತ್ತು. ದಂಪತಿ ಶೇಖಪ್ಪ ಮತ್ತು ವಿಜಯಲಕ್ಷ್ಮಿ ವಿರುದ್ಧ ಕೊಲೆ ಆರೋಪ ಎಫ್ಐಆರ್ ಕೂಡ ಆಗಿತ್ತು. ಈಗ ಘಟನೆ ದಿನ ದಂಪತಿ ನಡುವೆ ಜಗಳ ನಡೆದಿತ್ತು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಮರಣೋತ್ತರ ವರದಿಯಲ್ಲಿ ರಕ್ತಸ್ರಾವ, ಉಸಿರಾಟ ವೈಫಲ್ಯ ಉಲ್ಲೇಖ ಆಗಿದೆ. ಒಂದು ಕಡೆ ಪೊಲೀಸರು ದೊಡ್ಡ ಮಟ್ಟದ ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೈದುಲ್ಲಾ ಅಡಾವತ್ ಡಿಸಿಪಿ ಅವರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಅದರಲ್ಲಿ ಏನಂದರೆ, ಒಂದು ಚಿಕ್ಕ ಮಗು ಅರೌಂಡ್ ಸುಮಾರು 11 ತಿಂಗಳದ ಗರ್ಲ್ ಬೇಬಿ, ಅವರು ಮಂಚದ ಮೇಲೆ ಕೆಳಗಡೆ ಬಿದ್ದು ಇಂಜುರಿ ಆಗಿರುತ್ತದೆ. ಅದನ್ನು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ. ಆ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಬಂದಾಗ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದರ ನಂತರ ಪೊಲೀಸ್ ಸ್ಟೇಷನ್ಗೆ MLC ಬರುತ್ತೆ. ಆ್ಯಂಡ್ ಅವರು ಮಗುದ ತಂದೆ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಮಂಚದ ಮೇಲೆ ಕೆಳಗಡೆ ಬಿದ್ದಿದ್ದರ ಕಾರಣದಿಂದ ಇಂಜುರೀಸ್ ಆಗಿ ಡೆತ್ ಆಗಿದ್ದಾರೆ ಅಂತ. ಅದರ ಪ್ರಕಾರ UDRನ ರಿಜಿಸ್ಟರ್ ಮಾಡಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ನ PSI ಹವಲಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ಸ್ ಮತ್ತು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದು ಡೀಟೇಲ್ಡ್ ರಿಪೋರ್ಟ್ ಬಂದಾಗ ಸಸ್ಪೀಷಿಯಸ್ ಆಗಿರೋದು ಕಾರಣಕ್ಕೆ ಡೀಟೇಲ್ಡ್ ಎಂಕ್ವೈರಿ ಮಾಡಿ ಆ್ಯಂಡ್ ಅದರಲ್ಲಿ ಡೆತ್ ಕಾರಣ ಏನಂದರೆ ಇಂಟರ್ನಲ್ ಬೋನ್ಸ್ ಎಲ್ಲ ಫ್ರ್ಯಾಕ್ಚರ್, ರಿಬ್ಸ್ ಬೋನ್ಸ್ ಫ್ರ್ಯಾಕ್ಚರ್ ಆಗಿದ್ದು ಮತ್ತು ಹ್ಯಾಮರೇಜ್ ಆ್ಯಂಡ್ ಶಾಕ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಫೇಲ್ಯೂರ್ ಅಂತ ಒಂದು ಕಾರಣನ ಕೊಡ್ತಾರೆ ಡೀಟೇಲಾಗಿ. ಆ್ಯಂಡ್ ಇದರಲ್ಲಿ ಇಂಟರ್ನಲ್ ಇಂಜುರೀಸ್ ಆಗೋದು ಕಾರಣ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಇಮಿಡಿಯೇಟ್ಲಿ ಆ UDRನ
PSI ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಆಧಾರದ ಮೇಲೆ ಮರ್ಡರ್ ಸೆಕ್ಷನ್ನಲ್ಲಿ FIRನು ಮಾಡಿದ್ದೀವಿ. ಅದೇ ತಿಂಗಳಲ್ಲಿ ಇಮಿಡಿಯೇಟ್ಲಿ ಅದರಲ್ಲಿ ಅಕ್ಯೂಸ್ಡ್ ಯಾರಿದ್ದಾರೆ ಅವರ ತಂದೆಯನ್ನು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಇದರಲ್ಲಿ ಅವತ್ತೊಂದು ದಿನ ಏನಾಗಿದೆ ಅಂದರೆ ಇನ್ಸಿಡೆಂಟ್ ಆಗಿದ್ದ ದಿನ ತಂದೆ ಮತ್ತು ತಾಯಿ ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರಿಗೂ ಒಂದು ವಿಚಾರದ ಬಗ್ಗೆ ಗಲಾಟೆ ನಡೀತಾ ಇದ್ದಾಗ ಮಗು ಅವ್ರ ಮಧ್ಯದಲ್ಲಿರೋದು, ಅವರು ಅಳಿತಾ ಇರೋದು. ಆ ಟೈಮಲ್ಲಿ ತಂದೆ ಆ ಮಗುನ ತಗೊಂಡು ಹೈಟಿಂದ ಕೆಳಗಡೆ ಬಿಸಾಡುವಂಥದ್ದು ಒಂದು ಆ್ಯಕ್ಟಿವಿಟಿ ಆಗಿದೆ. ಸೊ ಆ ಇನ್ಸಿಡೆಂಟ್ ಆ ರೀತಿ ಆಗಿರೋ ಕಾರಣಕ್ಕೆ ಅವ್ರಿಗೆ ಇಂಜುರೀಸ್ ಆಗೋದು ಮತ್ತು ಸ್ಕಿನ್ ಮೇಲೆ ಎಲ್ಲ ಅಬ್ರೇಷನ್ಸ್ ಆಗೋದು, ಇಂಟರ್ನಲ್ ಇಂಜುರೀಸ್ ಆಗೋದು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ.